ಹೊಸ ವರುಷ ಹೊಸ ಹರುಷವ ತರುವ ಯುಗಾದಿ ಬಂದಿದೆ. ಯುಗ ಯುಗಗಳೇ ಕಳೆದ್ರೂ ಮತ್ತೆ ಮತ್ತೆ ಬರುವ ಯುಗಾದಿ ಹಬ್ಬಕ್ಕಾಗಿ ಭರ್ಜರಿಯಾಗಿ ಹೂ ಹಣ್ಣು ಖರೀದಿಸುತ್ತಿದ್ದಾರೆ. ಬೆಲೆ ಏರಿಕೆ ಗ್ರಾಹಕರ ಜೇಬು ಸುಟ್ಟಿದೆ. ಯುಗಾದಿ ಹಬ್ಬ ಅಂದ್ರೆ ಸಾಕು, ಅದರಲ್ಲೂ ಪ್ರಮುಖವಾಗಿ ಹಿಂದೂಗಳಿಗೆ ಪವಿತ್ರವಾದ ಹಬ್ಬ. ಮೊದಲ ವರ್ಷದ ಹಬ್ಬದ ಬೆನ್ನಲ್ಲೇ ಇದೀಗ ಹೂಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಚಿಗುರಿದ ಮಾವು, ಚಿಗುರಿದ ಬೇವಿನ ಜತೆ ಕಂಪು ಬೀರುವ ಮಲ್ಲಿಗೆ, ಸೇವಂತಿಗೆ, ಕನಕಾಂಬರದಿಂದಾಗಿ ಇಡೀ ಮಾರುಕಟ್ಟೆ ತುಂಬ ಗಮ್ಮೆನ್ನುವ ಸುವಾಸನೆ. ನಾಳಿನ ಯುಗಾದಿ ಹಬ್ಬಕ್ಕಾಗಿ ಜನ ಕೆಆರ್ ಮಾರುಕಟ್ಟೆಗೆ ಖರೀದಿಗಾಗಿ ಮುಗಿಬಿದ್ದಿದ್ರು. ಆದ್ರೆ ಹೆಚ್ಚಾಗಿರುವ ವಸ್ತುಗಳ ದರ ಕೇಳಿ ತಲೆ ಕಿರ್ರಂದಿತ್ತು. 140, 150 ಹೇಳ್ತಾ ಇದ್ದಾರೆ. ಜಾಸ್ತಿನೇ ಇದೆ. ಎಲ್ಲ ಈ ತರ ರೇಟ್ ಆದ್ರೆ ಹೆಂಗ್ ಸರ್ ನಾವು ತಗೊಳ್ಳೋದು? ಹೂವು ಎಲ್ಲನೂ ಶಾಮಂತಿಗೆ 140 ಹೇಳ್ತಿದ್ದಾರೆ, 180, 190 ಹೇಳ್ತಿದ್ದಾರೆ. ನಾವೇನ್ ಸರ್ ಮಾಡೋದು? ತಿನ್ನ ಐಟಮ್ ಎಲ್ಲ ರೇಟು. ಮಾರ್ಕೆಟ್ನಲ್ಲಿ ಹೂಗಳ ಬೆಲೆ ನೋಡೋದಾದ್ರೆ 1 ಕೆಜಿ ಗುಲಾಬಿಗೆ 400 ರೂಪಾಯಿ, ಸೇವಂತಿಗೆ 300 ರೂಪಾಯಿಗಳಾಗಿದ್ರೆ ಮಲ್ಲಿಗೆ 600, ಕನಕಾಂಬರ 1200 ರೂಪಾಯಿ, ಚೆಂಡು ಹೂ ಕೆಜಿಗೆ 100 ರೂಪಾಯಿ ಆಗಿದೆ. ಪ್ರತಿ ಕೆಜಿಗೆ 300 ರೂಪಾಯಿಯಂತೆ ಸುಗಂಧರಾಜ ಮಾರಾಟವಾಗ್ತಿದೆ. ಹೂವು ಎಲ್ಲ ಬೆಲೆ ಇದೆ ಸರ್, ವ್ಯಾಪಾರಗಳು ಏನಿಲ್ಲ. ಶಾವಂತಿಗೆ ಎಲ್ಲ 150 ರೂಪಾಯಿ, 160 ರೂಪಾಯಿ ಮಾರಿದೆ, 100 ರೂಪಾಯಿ ಮಾರ್ತಾ ಇದೀವಿ ಸರ್. ಕಣಗಲೆ 120 ರೂಪಾಯಿ ಮಾರಿದೆ, 60, 50 ಆಗ್ತಾ ಇದೀವಿ. ಎಲ್ಲವೂ ಬೆಲೆ ಇದೆ ವ್ಯಾಪಾರಗಳೆಲ್ಲ. ಹಬ್ಬ ಬಂದ್ರೆ ಹಬ್ಬ ಮಾಡಲೇಬೇಕು. ಅದರಲ್ಲೂ ಯುಗಾದಿ ವರ್ಷದ ಮೊದಲ ಹಬ್ಬ. ಬೆಲೆ ಏರಿಕೆ ಏನೇ ಇದ್ರೂ ಯುಗಾದಿಯಂದು ಬೇವು ಬೆಲ್ಲದ ಸವಿಯಲು ಜನ ಸಜ್ಜಾಗ್ತಿದ್ದಾರೆ. ಅರುಣ್ ಕುಮಾರ್, TV9 ಬೆಂಗಳೂರು. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ವಿಧಾನಸಭೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಬಾಕಿ ಇರುವ ಹಿನ್ನೆಲೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ರಜೆಗೆ ಕತ್ತರಿ ಹಾಕಲಾಗಿದೆ. ಅಧಿವೇಶನಕ್ಕೆ ಸಂಬಂಧಿಸಿದಂತೆ 23ರಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬಾಕಿ ಇವೆ. ಹೀಗಾಗಿ 19ನೇ ತಾರೀಖು ಅಂದ್ರೆ ನಾಳೆ ಕಡ್ಡಾಯವಾಗಿ ಹಾಜರಾಗಿ ವಿಧಾನಸಭೆಯ ಬಾಕಿ ಇರುವ ಪ್ರಶ್ನೆಗಳಿಗೆ ಉತ್ತರಿಸಲು ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ವಿಜಯನಗರದಲ್ಲಿ ಕೇಸರಿ ಧ್ವಜ ಕಟ್ಟುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಹೊಸಳ್ಳಿ ಎಕ್ಸ್ಟೆನ್ಷನ್ ನಲ್ಲಿ ಗೊಂಬೆ ಅಂಗಡಿ ನಡೆಸುತ್ತಿರುವ ಅಬೂಬಕರ್ ವಿಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ಕೇಸರಿ ಧ್ವಜ ಕಟ್ಟುವ ವಿಚಾರಕ್ಕೆ 3 ಮಂದಿ ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ಅಂಗಡಿ ಖಾಲಿ ಮಾಡಿಸುವುದಾಗಿ ಹೇಳಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿ ದೂರು ನೀಡಿದ್ದಾರೆ. ನಿತೀಶ್ ಎಲೆಕ್ಟ್ರಾನಿಕ್ ಶಾಪ್ನಲ್ಲಿ 6 ತಿಂಗಳಿಂದ ಕೆಲಸ ಮಾಡ್ತಿದ್ದ ಹೇಮಂತ್ ಮಾಲೀಕರ ಜೊತೆ ಜಗಳವಾಡಿದ್ದ. ತಂದೆಯ ಜೊತೆ ಸೇರಿ 80 ಲಕ್ಷ ಮೌಲ್ಯದ 700 ಲ್ಯಾಪ್ಟಾಪ್ಗಳ ರ್ಯಾಮ್ ಬೋರ್ಡ್, ಹಾರ್ಡ್ ಡಿಸ್ಕ್ ಕದ್ದು ಈಗ ಗೋವಿಂದಪುರ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಕದಿಯಲೆಂದೇ ಚಿನ್ನದಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಖದೀಮಾ ಬೆಳ್ಳಿ ಕದ್ದು ಈಗ ಲಾಕ್ ಆಗಿದ್ದಾನೆ. ರಾಜಸ್ಥಾನದ ನರೇಶ್ ಮತ್ತು ಕುಲ್ದೀಪ್ ಬಂಧಿತ ಆರೋಪಿಗಳು. ನರೇಶ್ ನಗರಪೇಟೆಯ ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನ ಮಾಡಲೆಂದೇ ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿದ್ದ. ಇದೇ ಏಪ್ರಿಲ್ 23ರಂದು ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಮಧ್ಯೆ ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ 2.34 ಕೋಟಿ ಹಣ ವಶಕ್ಕೆ ಪಡೆಯಲಾಗಿದೆ. ತಮಿಳುನಾಡಿನ ಜೂಜುವಾಡಿ ಚೆಕ್ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳು ಹಿಟಾಚಿ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಸೇರಿದ ಎಟಿಎಂ ವಾಹನ ಸಮೇತ ಹಣ ಸೀಸ್ ಮಾಡಿದ್ದಾರೆ. ದಾಖಲೆ ಮತ್ತು ಸೂಕ್ತ ಭದ್ರತೆ ಇಲ್ಲದ ಕಾರಣ ಹಣ ಜಪ್ತಿ ಮಾಡಲಾಗಿದೆ.